ನಾನು ನಿನ್ನೆ ಕನ್ನಡ ಸಂಧಿಗಳ ಬಗ್ಗೆ ಲೋಪಸಂಧಿ ಮತ್ತು ಆಗಮ ಸಂಧಿಯ ಬಗ್ಗೆ ಹೇಳಿದ್ದೆ. ಇವತ್ತು ನಾನು ಆದೇಶ ಸಂಧಿಯ ಬಗ್ಗೆ ಹೇಳುತ್ತಿದ್ದೇನೆ. ಈಗ ನಾವು ಆದೇಶ ಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ. ಈಗ ಆದೇಶ ಸಂಧಿ ಅಂದರೆ ಏನು ತಿಳಿದುಕೊಳ್ಳೋಣ. ಆದೇಶ ಸಂಧಿ ಅಂದರೆ ಸ್ವರದ ಮುಂದೆ ವ್ಯಂಜನ ಬರುತ್ತೆ. ಸ್ವರದ ಮುಂದೆ ವ್ಯಂಜನ ಬಂದು ಆ ವ್ಯಂಜನದ ಸ್ಥಳದಲ್ಲಿ ಬೇರೊಂದು ವ್ಯಂಜನ ಬರುವುದಕ್ಕೆ ನಾವೇನಂತ ಕರಿತೀವಿ? ಆದೇಶ ಸಂಧಿ ಎಂದು ಕರೆಯುತ್ತೇವೆ. ನಿನ್ನೆ ನಾನು ಹೇಳಿದ ಹಾಗೆ ಲೋಪಸಂಧಿ ಮತ್ತು ಆಗಮ ಸಂಧಿ ಒಳಗೆ ಸ್ವರದ ಮುಂದೆ ಸ್ವರ ಬರುತ್ತೆ. ಆದರೆ ಆದೇಶ ಸಂಧಿಯಲ್ಲಿ ಸ್ವರದ ಮುಂದೆ ವ್ಯಂಜನ ಬಂದು ಆ ವ್ಯಂಜನದ ಸ್ಥಳದಲ್ಲಿ ಬೇರೊಂದು ವ್ಯಂಜನ ಆದೇಶವಾಗಿ ಬರುವುದಕ್ಕೆ ನಾವೇನಂತ ಕರಿತೀವಿ? ಆದೇಶ ಸಂಧಿ ಎಂದು ಕರೆಯುತ್ತೇವೆ. ರೂಲ್ಸ್ ಪ್ರಕಾರ ನಾನು ಹೇಳಿದೆ, ಸ್ವರದ ಮುಂದೆ ವ್ಯಂಜನ ಬಂದರೆ ನೋಡಿ, ಕತಪಗಳಿಗೆ ಗದವ ಆದೇಶವಾಗಿ ಬರುತ್ತದೆ. ಪ ಬ ಮಗಳಿಗೆ ವ ಆದೇಶವಾಗಿ ಬರುತ್ತದೆ. ಸಕಾರಕ್ಕೆ ಚ ಕಾರ ಆದೇಶವಾಗಿ ಬರುತ್ತದೆ. ಈಗ ನಾವು ಫಾರ್ಮುಲಾ ಪ್ರಕಾರ ಹೋಗೋಣ. ಈಗ ನಾನು ಫಸ್ಟ್ ಹೇಳಿದೆ, ಸ್ವರದ ಮುಂದೆ ವ್ಯಂಜನ ಬರಬೇಕು, ಆ ವ್ಯಂಜನದ ಸ್ಥಳದಲ್ಲಿ ಬೇರೊಂದು ವ್ಯಂಜನ ಬರಬೇಕು. ಈ ರೂಲ್ಸ್ಗಳು ನೋಡಿ. ಕತಪಗಳಿಗೆ ಗದವ ಆದೇಶ ಮೊದಲನೇದಾಗಿ. ಈಗ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಕತಪಗಳಿಗೆ ಗದವ ಯಾವ ರೀತಿ ಆದೇಶವಾಗಿ ಬರುತ್ತೆ? ಮಳೆ ಎ ಸ್ವರ ಬಂತು, ಅದರ ಮುಂದೆ ಯಾವುದಿದೆ? ವ್ಯಂಜನಾಕ್ಷರ ಇದೆ. ಈ ವ್ಯಂಜನಾಕ್ಷರದ ಜಾಗದಲ್ಲಿ ಬೇರೊಂದು ವ್ಯಂಜನಾಕ್ಷರ ಬರುತ್ತೆ. ಇದು ಅದರ ಫಾರ್ಮುಲಾ. ಇನ್ನೊಂದು ಕತಪಗಳಿಗೆ ಗದವ ಆದೇಶ. ಹಾಗಾದರೆ ಇಲ್ಲಿ ಕ ಇದೆ, ಏನು ಬರಬೇಕು? ಗ ಬರಬೇಕು. ಕಕ್ಕೆ ಮಳೆ ಪ್ಲಸ್ ಕಾಲ, ಮಳೆ ಗಾಲ. ಕಕ್ಕೆ ಗ ಆದೇಶವಾಗಿ ಬಂತು. ಸೆಕೆಂಡ್, ಹಳೆ ಪ್ಲಸ್ ಕನ್ನಡ. ಕಕ್ಕೆ ಗ ಆದೇಶವಾಗಿ ಬಂತು. ಈಗ ಎರಡನೇ ಉದಾಹರಣೆ ಕೊಡ್ತಾ ಇದ್ದೀನಿ. ತಕ್ಕೆ ದ ಆದೇಶವಾಗಿ ಬರುತ್ತೆ. ತಕ್ಕೆ ದ ಆದೇಶವಾಗಿ ಬರುತ್ತೆ. ಬೆಟ್ಟ ಪ್ಲಸ್ ತಾವರೆ. ತಗೆ ಯಾವ್ದು ಆದೇಶವಾಗಿ ಬರುತ್ತೆ? ದ. ಬೆಟ್ಟ ದಾವರೆ. ಹುಲಿ ಪ್ಲಸ್ ತೊಗಲು. ಹುಲಿ ದೊಗಲು. ಇಲ್ಲಿಯೂ ಸಹ ಹುಲಿ ಇ ಸ್ವರ, ಅದರ ಮುಂದೆ ಏನಿದೆ? ವ್ಯಂಜನ ಇದೆ. ಮೂರನೇ ಉದಾಹರಣೆ ಕೊಡ್ತಾ ಇದ್ದೀನಿ. ಪಗೆ ಬ ಆದೇಶವಾಗಿ ಬರುತ್ತದೆ. ನೋಡಿ, ಕಣ್ ಪ್ಲಸ್ ಪಾನಿ ಕಂಬನಿ. ಪಕ್ಕೆ ಯಾವ್ದು ಆದೇಶವಾಗಿ ಬರುತ್ತೆ? ಬ ಕಂಬನಿ. ಪೂ ಪ್ಲಸ್ ಪುಟ್ಟಿ ಪೂ ಬುಟ್ಟಿ. ಪಕ್ಕೆ ಯಾವ್ದು ಆದೇಶವಾಗಿ ಬರುತ್ತೆ? ಬ. ಅಂಡರ್ಸ್ಟುಡ್? ನಾವು ಪ ಬ ಮಕ್ಕೆ ವ ಆದೇಶವಾಗಿ ಬರುತ್ತದೆ. ಇದರ ಎಕ್ಸಾಂಪಲ್ ನೋಡೋಣ. ಪ ಪ ಮಕ್ಕೆ ವ ಆದೇಶವಾಗಿ ಬರುತ್ತೆ. ನೋಡಿ, ತೆರೆ ಪ್ಲಸ್ ಬಾಯಿ. ರೂಲ್ಸ್ ಪ್ರಕಾರ ಎ ರೇ ಎ ಸ್ವರದ ಮುಂದೆ ವ್ಯಂಜನ ಬಂತು. ಈ ವ್ಯಂಜನದ ಸ್ಥಳದಲ್ಲಿ ಬೇರೊಂದು ವ್ಯಂಜನ ಏನಾಗುತ್ತೆ? ಆದೇಶವಾಗಿ ಬರುತ್ತೆ. ತೆರೆ ವಾಯಿ. ನೆಕ್ಸ್ಟ್ ಸೆಕೆಂಡ್ ಒನ್, ತಲೆ ಪ್ಲಸ್ ಬಾಗು ತೆಲೆವಾಗು. ಎಳೆ ಪ್ಲಸ್ ಪರೆ ಎಳೆವರೆ. ಅಂದ್ರೆ ಪ ಬ ಮಗೆ ವಕಾರ ಆದೇಶವಾಗಿ ಬರ್ತಾ ಇದೆ. ಕೆನೆ ಪ್ಲಸ್ ಪಾಲು ಕೆನೆ ವಾಲು. ನೆಕ್ಸ್ಟ್ ಲಾಸ್ಟ್, ಸಕಾರಕ್ಕೆ ಚ ಮತ್ತು ಚಕಾರ ಆದೇಶವಾಗಿ ಬರುತ್ತೆ. ನೋಡ್ರಿ ಎಕ್ಸಾಂಪಲ್. ಸಕಾರ ಇದ್ದಲ್ಲೆಲ್ಲ ಚ ಮತ್ತು ಚಕಾರ ಆದೇಶವಾಗಿ ಬರುತ್ತೆ. ನೂರ ಪ್ಲಸ್ ಸಾಸಿರ ನೂರ್ಚಾಸಿರ. ಇರ ಪ್ಲಸ್ ಸಾಸಿರ ಸಾಸಿರ. ಮುನ್ ಪ್ಲಸ್ ಸೆರಗು ಚರಗು. ಈ ರೀತಿ ನಾವು ಆದೇಶ ಸಂಧಿಯ ಬಗ್ಗೆ ತಿಳಿದುಕೊಂಡ್ವಿ. ಯಾವುದನ್ನು ನೆನಪಿಟ್ಕೋಬೇಕಂದ್ರೆ, ಇದು ಆದೇಶ ಸಂಧಿಯೊಳಗೆ ಕತಪಗಳಿಗೆ ಗದವ ಆದೇಶವಾಗಿ ಬರುತ್ತೆ. ಪ ಬ ಮಗೆ ವಕಾರ ಆದೇಶವಾಗಿ ಬರುತ್ತೆ. ಸಕಾರಕ್ಕೆ ಚ ಮತ್ತು ಚಕಾರ ಆದೇಶವಾಗಿ ಬರುತ್ತೆ. ಧನ್ಯವಾದಗಳು.